ಸರ್ ಇಂಡಸ್ಟ್ರಿ ಬಂದು ಎಷ್ಟು ವರ್ಷ ಆಯಿತು? ಸರ್ ಆಯ್ತು ಒಂದು 18 ವರ್ಷ ಆಗೋಯ್ತು. 18 1 9 18 ವರ್ಷ. ಲಕ್ಕಿ ನಂಬರ್ ಆರ್ಯವರ್ಧನ್ ಗುರುಜಿ ಹೇಳ್ದಾಗ ಹೇಳ್ತಾ ಇದ್ದೀನಿ. ಹೇಳಿ ಸರ್. ಮನೆಯೆಲ್ಲ ಹೆಂಗೆ ಸರ್? ಮನೆಯೆಲ್ಲ ಮಾಡ್ಕೊಂಡ್ರಾ ಅಂತ? ಮನೆಯೆಲ್ಲ ಮಾರ್ಕೊಂಡ ಅಲ್ಲ ಮಾಡ್ಕೊಂಡ್ರೆ ಆಕ್ಚುಲಿ ಮಾರ್ಕೊಂಡೆ, ಮಾಡ್ಕೊಳ್ಳಿಲ್ಲ. ಒಂದು ಇಲ್ಲಿ ಒಂದು ಫ್ಲಾಟ್ ಅಲ್ಲಿ ಇದ್ದೆ ನಾನು. ಆಕ್ಚುಲಿ ಅದು ನನ್ನ ಮಗಳಿಗೆ ಕೇಂದ್ರೀಯ ವಿದ್ಯಾಲಯ ಸೀಟ್ ಸಿಕ್ತು, ಮಲ್ಲೇಶ್ವರಂ. ನಮ್ಮ ಅನಂತ್ ಕುಮಾರ್ ಅವರು ಕೊಡ್ಸಿದ್ರು ಸೀಟು. ಅವ್ರಿಗೆ ನಾವು ಯಾವಾಗ್ಲೂ ಋಣಿಯಾಗಿರ್ಬೇಕು. ಇವತ್ತು ಅವ್ರಿಲ್ಲ, ಅವ್ರ ಆಶೀರ್ವಾದ ನಮ್ಮ ಮೇಲಿದೆ. ಅವರು ಒಂದು ಸೀಟ್ ಕೊಡ್ಸಿದ್ರು MP ಕೋಟದಲ್ಲಿ. ಹಂಗಾಗಿ ಇದನ್ನ ಕೊಟ್ಬಿಟ್ಟು ನಾನು ಮಲ್ಲೇಶ್ವರಂಗೆ ಹೋಗ್ಬಿಟ್ಟೆ. ಈಗ ಊರ್ ಕಡೆ ಎಲ್ಲ ಹೇಗೆ ಸರ್? ಚೆನ್ನಾಗಿದೆ ಇದೆ. ಊರಲ್ಲಿ ಜಮೀನಿದೆ ನಮ್ದು. ಮಂಡ್ಯ ಅಂತ ಅಂದ್ಮೇಲೆ ಭೂಮಿ ರೈತರ ಮಕ್ಕಳು ನಾವು. ನಮ್ದು ಒಂದು 2-3 ಎಕರೆ ಜಮೀನಿದೆ. ಬೋರ್ ಹಾಕ್ಸಿದೀವಿ. ಕಬ್ಬು ಮತ್ತೆ ಟೊಮೊಟೊ ಮತ್ತೆ ಈ ಕ್ಯಾಪ್ಸಿಕಮ್ಮು ಇಂಥದ್ದೆಲ್ಲ ಬೆಳಿತಾನೆ ಅಣ್ಣ. ಅವನು ನೋಡ್ಕೊಂತಾನೆ. ಬಟ್ ನಾನು ಊರಿಗೆ ಅವಾಗ ಹೋಗ್ತೀನಿ. ಹೋದಾಗ ಅಲ್ಲಿ ನೋಡ್ಕೊತೀನಿ. ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅವರೆಲ್ಲ ಅಲ್ಲಿದ್ದಾರೆ. ಈಗ ಅಣ್ಣ ಬೇರೆ ಆಗಿದ್ದಾನೆ, ಅಪ್ಪ ಅಮ್ಮ ನನ್ನ ಭಾಗದಲ್ಲಿದ್ದಾರೆ. ನಾನು ಅಪ್ಪ ಅಮ್ಮನ ನೋಡ್ಕೊಂತಿದ್ದೀನಿ. ಹಿಂಗೆಲ್ಲ ಇರುತ್ತೆ ಜೀವನಗಳು, ಗೊತ್ತಲ್ಲ. ಹೇಳ್ತಾ ಹೋದ್ರೆ ಅದು ಏನಂತಾರ ಸೆಂಟಿಮೆಂಟ್ಗೆಲ್ಲ ತಿರ್ಕೊಂಡ್ಬಿಡ್ತದೆ. ಬೇಡ ಬಿಡಿ ಇಷ್ಟೊತ್ತಲ್ಲಿ ಯಾಕೆ. ಮನೇಲಿ ಎಷ್ಟು ಜನ ಇದ್ದಾರೆ ಸರ್? ಹೌದು, ನಿಮ್ಮ ಫ್ಯಾಮಿಲಿ? ನಮ್ಮ ಫ್ಯಾಮಿಲಿಯನ್ನ ಕೇಳ್ಬಿಟ್ರೆ ಗೆಳೆಯರ ನೀವು ಶಾಕ್ ಆಗ್ಬಿಡ್ತೀರಾ. ಫ್ಯಾಮಿಲಿ ಅಂದ್ರೆ ಈಗ ಅಪ್ಪ ಅಮ್ಮ ನಾನು ಅಣ್ಣ ಅಂತಲ್ಲ. ಈಗ ನಮ್ಮ ಉದಾಹರಣೆಗೆ ನಮ್ಮ ತಾಯಿ ಫ್ಯಾಮಿಲಿಗೆ ಬರೋಣ. ನಮ್ಮ ತಾಯಿ ಕಡೆ ನಮ್ಮ ತಾಯಿ ಜೊತೆಲಿ ಹುಟ್ಟದವರು ಅಂದ್ರೆ ನಮ್ಮ ಅಜ್ಜಿಗೆ ಎಷ್ಟು ಜನ ಮಕ್ಳಿರ್ಬೋದು ಗೆಳೆಯರ ನಿಮ್ ಪ್ರಕಾರ? ಅಂದ್ರೆ ನಮ್ಮ ಅಯ್ಯನಿಗೆ 2 ಹೆಂಡತಿಯವರು. ನಮ್ಮ ಅಯ್ಯನ ಅಂತ ತಗೊಳ್ಳೋಣ. ನಮ್ಮ ಅಯ್ಯನಿಗೆ ಎಷ್ಟು ಜನ ಮಕ್ಳಿರ್ಬೋದು? ನಮ್ಮ ತಾತನಿಗೆ 6-7 ಜನ. ಇನ್ನೊಂಚೂರು ಜಾಸ್ತಿ, 10. ಇನ್ನೊಂಚೂರು ಜಾಸ್ತಿ, 15. ಇನ್ನೊಂಚೂರು ಜಾಸ್ತಿ ಬರ್ರಿ. ಏನ್ ಗೌಡ್ರ ಗತ್ತಿ ಏನ್ ಅನ್ಕೊಂಡಿದೀರ ನೀವು? 20. ಇನ್ನೊಂಚೂರು ಬಂದಿದ್ದೀರಾ? 25 ಸರ್. 24. ಕರೆಕ್ಟ್ 2 ಡಜನ್. ನಮ್ಮಯ್ಯ ನೋಡಿ, ನಮ್ಮಯ್ಯ ಅಂತೀವಿ, ತಾತನ ಅಯ್ಯ ಅನ್ನೋದು ನಾವು ನಮ್ಮ ಮಂಡ್ಯ ಕಡೆ. ನಮ್ಮ ಅಪ್ಪರಪ್ಪ 2 ಹೆಂಡತಿ, 12 ಮಕ್ಳು, 24 ಮಕ್ಳು. ಒಬ್ರಿಗೊಂದೇನು ಮೋಸ ಮಾಡಿಲ್ಲ ನೋಡಿ. ಕರೆಕ್ಟ್ ಅದು 24 ಮಕ್ಳು. ಆ 24 ಮಕ್ಳಿಗೆ ಒಬ್ಬೊಬ್ರಿಗೆ 3 ಜನ ನಂತರದವ್ರು ಅನ್ಕೊಳ್ಳಿ. ನಾವು 3 ಜನ, ನಾನು ಅಣ್ಣ ಅಕ್ಕ. 24ಕ್ಕೆ ಮದುವೆ ಆದ್ರೆ ಎಷ್ಟಾಯ್ತು? 48 ಆಯ್ತು. 48 × 3 ಹಾಕಿ ಎಷ್ಟಾಯ್ತು? 120. 8 3 24. 144 ಜನ. 144 ಫ್ಯಾಮಿಲಿ. ಅಂದ್ರೆ 144 ಮನೆ ಇದೆ. ಒಂದು ಊರಾಗುತ್ತೆ ನಮ್ಮ ಫ್ಯಾಮಿಲಿ. ಅಷ್ಟು ದೊಡ್ಡ ಕುಟುಂಬ ನಮ್ದು. ಅದಕ್ಕೊಂದು ಕತೆ ಹೇಳ್ತೀನಿ ನೋಡಿ, ಎಷ್ಟು ಚೆನ್ನಾಗಿ. ಗೌರಿ ಹಬ್ಬ ಅಂತ ಒಂದು ಮಾಡ್ತೀವಿ ನಮ್ಮ ಊರಲ್ಲಿ. ನಮ್ಮ ಅಮ್ಮಾರು, ನಮ್ಮ ಅಜ್ಜಿ ಮಾಡ್ತಾರೆ. ಅದರಲ್ಲಿ ಹೋದ್ರೆ ಒಂದು ಎಡೆ ಇಕ್ಕಿರ್ತಾರೆ. ನಿಮ್ಗೆ ಗೊತ್ತಾ, ನಮ್ಮ ಮಾರ್ಲಮಿ ಪಕ್ಷದಲ್ಲಿ ಮಾಡ್ತೀವಿ ನಾವು. ಎಲ್ಲ ಎಡೆ ಇಕ್ಕಿರ್ತೀವಿ ಹಿರಿಯರ ಹತ್ರಿಗೆ ಅಂತ. ಅದ್ರಲ್ಲೆಲ್ಲ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಸ್ವೀಟ್ಸು, ಅದು ಇದು ಎಲ್ಲ ಇಟ್ಟಿರ್ತಾರಲ್ಲ. ಅದೆಲ್ಲ ಪೂಜೆ ಮಾಡ್ಬಿಟ್ಟು ಪ್ರಸಾದ ಅಂತ ಚೂರ್ ತಗೊಂಡ್ರು ಇಷ್ಟಿಷ್ಟು ಇಟ್ಟಿರ್ತಾರೆ. ಅಷ್ಟು ಖಾಲಿಯಾಗಿರುತ್ತೆ. ಚೂರ್ ತಗೊಳ್ಳೋದು ನಾವು. ಅಂದ್ರೆ ಅಷ್ಟು ಜನ ಇರ್ತೀವಿ, ಮೊಮ್ಮಕ್ಳು, ಮರಿ ಮಕ್ಳು ಎಲ್ಲ. ಈಗ ನನಗಿಬ್ರು ಮಕ್ಳು. ಸೊ ಹಿಂಗಾದಾಗ ಎಷ್ಟು ಜನ ಇರ್ತದ ಲೆಕ್ಕ ಹಾಕಿ ನೀವು. ಅಷ್ಟು ದೊಡ್ಡ ಫ್ಯಾಮಿಲಿ ನಮ್ದು. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ಅರೇಂಜ್ ಮ್ಯಾರೇಜ್. ಇಷ್ಟೆಲ್ಲ ದೊಡ್ಡ ಕುಟುಂಬದಲ್ಲಿ ಲವ್ ಮಾಡ್ತೀನ ನಾನು? ಅಯ್ಯೋ ಇಲ್ಲ. ಮದುವೆ ಆಗಿದ್ದೆ ಯಾವಾಗ ಸರ್? 2010 ಅಲ್ಲಿ. ಎಸ್. ಅವಾಗ ಯಾರೆಲ್ಲ ಸ್ಟಾರ್ಸ್ ಬಂದಿದ್ರು ನಿಮ್ಮ ಮದುವೆಗೆ? ಸಿಕ್ಕಾಪಟ್ಟೆ ಜನ ಬಂದಿದ್ರು. ಅಂದ್ರೆ ದೊಡ್ಡ ಸ್ಟಾರ್ ಹೀರೋಗಳಂತ ಬರಕ್ಕಾಗ್ಲಿಲ್ಲ. ಬಟ್ ಕಾಮಿಡಿ ಕಲಾವಿದ್ರು ಎಲ್ಲರೂ ಬಂದಿದ್ರು. ಚಿಕ್ಕಣ್ಣ ನಮ್ ಜೊತೆಲೇ ಇದ್ರು. ನಾವೆಲ್ಲ ಕೊಲೀಗ್ಸ್ ಅಲ್ವಾ, ಅಲ್ಲೇ ಇದ್ರು. ಮೇಲೆ ಹೋಗ್ಬೇಕಾಗಿಲ್ಲ ನಾವು. ಓಕೆ, ಚಿಕ್ಕಣ್ಣ ಅಲ್ಲೇ ಇದ್ರು ನನ್ನ ಜೊತೆ. ಆಮೇಲೆ ಪ್ರತಾಪ್, ಆಮೇಲೆ ವಿಶ್ವ, ಒಂದು ಅರೌಂಡ್ ನನಗೆ ಕರಿಬಸವಯ್ಯ ಅವರು, ಆಮೇಲೆ ಟೆನ್ನಿಸ್ ಅವರು, ಇವರು ಎಲ್ಲ ಒಂದಷ್ಟು ಜನ. ಒಂದು ದಂಡೆ ಬಂದಿತ್ತು. ನಾನು ಸೀರಿಯಲ್ ಮಾಡ್ತಿದ್ದೆ, 1-2-3 ಆ ಸೀರಿಯಲ್ ಆರ್ಟಿಸ್ಟ್ಗಳು, ಜೋಕಾಲಿ ಅವರೆಲ್ಲ ಸೀರಿಯಲ್ ಅವರು. ಒಂದು 200-250 ಜನ ಆರ್ಟಿಸ್ಟ್ ಬಂದಿದ್ರು ಗೆಳೆಯರು. ನಮ್ಮ ಉದಯ್ ಟಿವಿ ಅವರು ಇಡೀ ಟೀಮು ಯೂಟ್ಯೂಬ್ ಲೈವ್ ನ ಆಫ್ ಮಾಡಿ ಅವತ್ತು ಇಡೀ ಯೂಟ್ಯೂಬ್ ಲೈವ್, ಹೇಮಲತಾ ಅವ್ರಾಗ್ಬೋದು, ಪ್ರಿಯಾ ಅವ್ರಾಗ್ಬೋದು, ಎಲ್ಲರೂ, ಶ್ರವಂತ್ ಏನೇನಿದ್ರು ಆ ಟೈಮಲ್ಲಿ ಎಲ್ಲರೂ ಬಂದಿದ್ರು. ಒಂದು ಟಿಟಿನೇ ಮಾಡ್ಕೊಂಡು. ಇವತ್ತು ಆ ಚೌಟ್ರಿ ಹತ್ರ ನಾನು ಯಾವ್ದಾದ್ರು ಬೇರೆ ಮದುವೆ ಕರೆದಾಗ ಹೋದ್ರೆ ಆ ಚೌಟ್ರಿ ಓನರ್ ಏನ್ ಹೇಳ್ತಾರೆ ಗೊತ್ತಾ? ಸರ್, ನಿಮ್ ಮದುವೆಗೆ ಬಂದಷ್ಟು ಜನ ಯಾವ ಮದುವೆಗೂ ಬಂದಿಲ್ಲ ಸರ್. 4,000 ಜನ ಸೇರಿದ್ರು ನನ್ನ ಮದುವೆಗೆ ಅಲ್ಲಿ.
ಅಂದ್ರೆ ಬೆಂಗಳೂರು ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕೋ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಕಲಾವಿದರುಗಳು ಎಲ್ಲರೂ ಬಂದಿದ್ರು ಅಲ್ಲಿವರೆಗೂ. ಅಂದ್ರೆ ಮಂಡ್ಯದಿಂದ 23 ಕಿಲೋಮೀಟರ್ ಒಳಗೆ ನಮ್ದು ಬಸ್ರಾಳು, ಅಲ್ಲಿಗೆ ಬಂದಿದ್ರು. ನೀವು ಜ್ಞಾಪಿಸಿದ್ರಿ. ನಿಮ್ಮ ಮೂಲಕ ಎಲ್ರಿಗೂ ನಾನು ಮತ್ತೆ ಇಷ್ಟು ವರ್ಷ ಆದ್ಮೇಲೆ ಒಂದು ಥ್ಯಾಂಕ್ಸ್, ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಅಷ್ಟು ಜನ ಬಂದ್ರಲ್ಲಿ. ಫುಲ್ ಡ್ಯಾನ್ಸು ಕರಿಬಸವಯ್ಯವರಂತೂ ಸ್ಟೆಪ್ಪು, ನಮ್ಮ ಡುಮ್ಮ ಹರೀಶ್, ನಾವು ಪುದಿಯ ಕಾಮಿಡಿಯವರು, ಯೂಟ್ಯೂಬ್ನವರು ಎಲ್ಲ ಡ್ಯಾನ್ಸು ಸಾಕಾಗಿತ್ತು. ಇವಾಗ ಎಷ್ಟು ಜನ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಸರ್? ಎಲ್ಲರೂ ಇದಾರಾ? ಎಲ್ಲರೂ ಇದಾರೆ ಗೆಳೆಯರೆ. ನಂದೊಂದು ಕ್ಯಾರೆಕ್ಟರ್ ಇದೆ. ಈಗ ನಾನು ಯಾವ ತರ ಅಂತಂದ್ರೆ, ಈಗ ನೋಡಿ, ನಾನು ಇಲ್ಲಿ ನಾಗರಬಾವಿ ಬಂದ್ವಾ, ಇದು ನಾಗರಬಾವಿ ತಾನೆ, ಇದು ನಾಗರಬಾವಿ ಬಂದ್ರ ಇಲ್ಲಿ ಯಾರಾದ್ರೂ ನನ್ನ ಫ್ರೆಂಡ್ಸ್ ಇದ್ರೆ, ನಾನು ಫ್ರೀ ಇತ್ತು ಅಂದ್ರೆ ಒಂದು ಫೋನ್ ಮಾಡ್ತೀನಿ ನಾನು, ಗೆಳೆಯ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ? ನಾವು ನಮ್ಮ ಟೀಮಲ್ಲಿ ನಾನು ಎಲ್ಲರೂ ಗೆಳೆಯ ಅಂತ ಕರೆಯೋದು. ಗೆಳೆಯ ಎಲ್ಲಿದ್ದೀರಾ, ಮನೆ ಹತ್ರ ಇದ್ರಾ ಅಂತ, ಅಥವಾ ಇಲ್ಲಿ ಆಫೀಸ್ ಇರುತ್ತೆ ಅಂದ್ರೆ ಯಾವ್ದು ಆಫೀಸ್ ಹತ್ರ ಇದ್ರಾ, ಸೊ ಒಂದು 5 ನಿಮಿಷ ಭೇಟಿ ಆಗ್ಬಿಟ್ಟು ಹೋಗ್ತೀನಿ. ಅಥವಾ ಅವರೆಲ್ಲ ಹೊರಗಡೆ ಇದ್ರೆ ನೆನಪಂತೂ ಆಗುತ್ತಲ್ಲ ನಾಗರಬಾವಿಲಿ ಇವ್ರು ಇದ್ರು ಅಂತ, ತಕ್ಕಂತ ಅವ್ರ ಫೋನಲ್ಲಾರು ಮಾತಾಡ್ಕೊಂಡು ಹೋಗ್ತೀನಿ. ಅದು ಹಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಎಲ್ಲರೂ ಟಚ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಸರ್, ಈಗ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಹೊಂದಾಣಿಕೆಯಿಂದ ಇರಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಕೇಳಿದ್ದು ನಿಮ್ಗೆ. ಇಲ್ಲ, ಎಲ್ಲರೂ ಅದು ಸುಳ್ಳು, ಹೊಂದಾಣಿಕೆಯಿಂದ ಇರ್ತಾರೆ. ಕೆಲವು ಸಂದರ್ಭ, ಈಗ ನನ್ನ ಸಿನಿಮಾ ರಿಲೀಸ್ ಇದೆ, ಈಗ ಕಟ್ಲೆ ಫೆಬ್ರವರಿ 6th ರಿಲೀಸು. ಸೊ ನನಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಇದ್ದಾರೆ, ಎಲ್ರು ಬನ್ನಿ ಥಿಯೇಟರ್ ಹತ್ರ ಅಂತ ನಾನು ಕರೆಯೋಕ್ಕಾಗಲ್ಲ. ಅದಕ್ಕೆ ಹಂಗಂದ ತಕ್ಷಣ ನಾನು ಕರೆದ್ರೆ ಅವ್ರೆಲ್ಲರೂ ಬರಲೇಬೇಕು ಅಂತಾನೂ ಅಲ್ಲ. ಹಂಗಂತ ನಮ್ಮ ಸಂಬಂಧ ಸರಿ ಇಲ್ಲ, ಒಗ್ಗಟ್ಟಿಲ್ಲ ಅಂತಲ್ಲ. ಅವ್ರವ್ರದೇ ಕೆಲಸಗಳಿರುತ್ತಲ್ಲ, ಅವ್ರವ್ರೇ ಬ್ಯುಸಿಯಾಗಿರ್ತಾರೆ. ಆಮೇಲೆ ಆ ಟೈಮಲ್ಲಿ ಬರೋಕ್ಕಾಗಲ್ವೇ, ನಾವು ಬರಬೇಕು ಅಂತ ಇರುತ್ತೆ, ಬರೋಕ್ಕಾಗಲ್ಲ. ಸೊ ನಾನು ಕರೆದಾಗ 6th ಬರೋಕ್ಕಾಗದೇ ಇದ್ರು ಇನ್ನೊಂದು ದಿನ ಬರ್ತಾರೆ. ಸೊ ಹಂಗಾಗುತ್ತೆ, ಹಂಗಿರುತ್ತೆ ಅದೆಲ್ಲ. ಈ ಬೆಂಗಳೂರು ಈ ಬ್ಯುಸಿ ಲೈಫಲ್ಲಿ ನಿಮಗೆ ಗೊತ್ತಲ್ಲ, ಅದನ್ನ ಒಗ್ಗಟ್ಟಿಲ್ಲ, ಸಪೋರ್ಟ್ ಇಲ್ಲ ಅಂತೆಲ್ಲ ಯಾರು ಹೇಳೋದು ಬೇಡ, ಹೇಳೋಕ್ಕಾಗೋದು ಇಲ್ಲ. ಓಕೆ ಸರ್, ಇವಾಗ ಇದೇ ಫೆಬ್ರವರಿ 6ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಾ? ಸಿನಿಮಾ ಹೇಗೆ ಮೂಡಿ ಬಂದಿದೆ, ಯಾರೆಲ್ಲ ಇದ್ದಾರೆ ಅಂತ? ಗೆಳೆಯರು, ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ. ನಾನು ಇವಾಗ ಏನು ಹೇಳ್ತೀನೋ, ನನ್ನ ಆಡಿಯನ್ಸ್ ಎಲ್ಲರೂ, ನನ್ನ ಕನ್ನಡ ಕಲಾಭಿಮಾನಿಗಳು ಬಂದು ಸಿನಿಮಾ ನೋಡಿದಾಗ ಕೆಂಪೇಗೌಡ ಅಂತೇಳಿ ಸತ್ಯ ಅನ್ಸುತ್ತೆ. ಎಲ್ಲರೂ ಕಂಟೆಂಟ್ ಅಂತಾರೆ, ಕರೆಕ್ಟಾ? ಸೊ ಆ ಥರದೊಂದು ಕಂಟೆಂಟ್ ಇರೋ ಮೂವಿ ನಮ್ದು. ಸಿನಿಮಾ ನಾನು ಹೀರೋ ಅಲ್ಲ, ನಾನೊಬ್ಬ ಕಲಾವಿದ. ಈಗ ಬೇರೆ ಸಿನಿಮಾದಲ್ಲಿ ಹೆಂಗ್ ನಾನು 5-6 ಸೀನ್ 10 ಸೀನ್ ಮಾಡ್ತಿದ್ದೆ, ಇದ್ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನು ಕೆಲಸ ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ನಾನು ಹೀರೋ ಅಲ್ಲ, ಕಲಾವಿದ ಅಷ್ಟೇ. ಒಂದು 10 ಸೀನ್ ಆಕ್ಟ್ ಮಾಡೋ ಕಡೆ ಇಡೀ ಸಿನಿಮಾ ಮಾಡಿದ್ದೀನಿ. ಈ ಕತೆ ನಾನು ಹೀರೋ ಆಗಿ ಒಪ್ಕೊಂಡಿದ್ದೆ. ನಾವೆಲ್ಲ ಕಾಮಿಡಿಯನ್ಸು, ಆರಾಮಾಗಿ ಕಾಮಿಡಿಯಾಗಿರೋಣಪ್ಪ, ಯಾಕೆ ಬೇಕು ನಮ್ಗೆ ಕಾಮಿಡಿಯನ್ ಆಗಿ ನಾವು ಇಟ್ಕೊಂಡು ಹೋಗೋಣ, ಹೀರೋ ಆಗ್ಬಿಟ್ರೆ ಆಮೇಲೆ ಕಾಮಿಡಿ ಪಾತ್ರ ಕರೆಯಲ್ಲ, ಇದೆಲ್ಲ ಭಯ ಇತ್ತು. ಕತೆ ಚೆನ್ನಾಗಿದ್ದದಕ್ಕೇನೆ ನಾನು ಒಪ್ಕೊಂಡಿದ್ದು. ಒಂದು ಸೈಕಾಲಜಿಕಲ್ ಥ್ರಿಲ್ಲರ್, ಸಸ್ಪೆನ್ಸ್, ಸಣ್ಣ ಹಾರರು, ಕಾಮಿಡಿ, ಪ್ಯೂರ್ ಲವ್, ಇಷ್ಟೆಲ್ಲ ಇದೆ ಗೆಳೆಯರೆ. ಒಂದು ಆಧ್ಯಾತ್ಮಕ, ಒಂದು ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ಏನೇನಾಗುತ್ತೆ ಆ ಥರದ್ದೆಲ್ಲ, ಇಷ್ಟೆಲ್ಲ ಒಂದು ಇರ್ತಕ್ಕಂಥ ಒಂದು ಕಾಲಚಕ್ರದ ಅವಧಿನೇ ಕಟ್ಲೆ. ಈ ಥರದ್ದೆಲ್ಲ ಮೆಸೇಜ್ ಇಟ್ಕೊಂಡು ಮಾಡಿರೋಂಥದ್ದು. ತಬ್ಲಾನಾಣಿಯವರು, ಕರಿಸುಬ್ಬು ಅವರು, ಹರ್ಷಿಕಾ ಪೂರ್ಣಚ್ ಅವರು, ಹರೀಶ್ ರಾಜು, ಆಮೇಲೆ ನಮ್ಮ ಟೆನ್ನಿಸ್ ಕೃಷ್ಣಣ್ಣ, ಮಜಾ ಟಾಕೀಸ್ ಪವನ್, ಬೀರದರ್, ರಮೇಶ್ ಪಂಡಿತ್, ಯತಿರಾಜ್ ಅವರು, ಈ ತರ ಎಲ್ಲ ಕಲಾವಿದರು ದಂಡ ಇಟ್ಕೊಂಡಿದೀವಿ. ನಾನೊಬ್ಬ ಸಿನಿಮಾ ಎತ್ಕೊಂಡು ಹೋಗಲ್ಲ. ಇವರೆಲ್ಲರೂ ನೋಡಿ ಎಂತೆಂತ ಘಟಾನುಘಟಿಗಳಿದ್ದಾರೆ. ನಾನು ಹೇಳಿದ ತಕ್ಷಣನೇ ಒಬ್ಬೊಬ್ರು ಬಂದ್ ಮಾಡ್ಕೊಂಡ್ರು, ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಸಿನಿಮಾನ ಹಿಂಗೆ ಎತ್ಕೊಂಡು ಹೋಗ್ತಾರೆ. ಹಂಗಾಗಿ ನಾನು ಸಿನಿಮಾ ಗೆಲ್ಲುತ್ತೆ. ಮೇಯ್ನ್ ನನಗೆ ನಮ್ಮ ಕನ್ನಡ ಕಲಾಭಿಮಾನಿಗಳು, ಸಿನಿ ರಸಿಕರು ಖಂಡಿತ ನನ್ನ ಬಿಡಲ್ಲ, ನನ್ನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕೆಂದ್ರೆ ಒಂದು ಗಿಲ್ಲಿ ಎಲ್ಲಿಂದನೋ ಬಂದು ಒಂದು ದೊಡ್ಡ ಬಿಗ್ ಬಾಸ್ ಶೋ ನಲ್ಲಿ ಒಬ್ಬ ಗಿಲ್ಲಿನ ನಮ್ಮ ಮನೆ ಮಗ, ನಮ್ಮ ಹುಡುಗ ಅಂತ ಗೆಲ್ಲಿಸ್ತಾರೆ ಅಂದ್ರೆ, ಅವನಲ್ಲೊಂದು ಟ್ಯಾಲೆಂಟ್ ನ ಗುರುತಿಸಿ ಗೆಲ್ಸಿದ್ರು. ಅದೇ ತರ ಒಂದು ಸೂಪ್ರಮ್ಸೋ, ಒಂದು ಹೊಸಪುರ್ ಸಿನಿಮಾ ಚೆನ್ನಾಗಿದೆ ಅಂತಾನೆ ಗೆಲ್ಸಿದ್ರು. ಅದೇ ತರ ನನ್ನ ಸಿನಿಮಾನ ಇದುವರೆಗೂ ನಾನು ಒಂದು ಮಂಡ್ಯದಿಂದ, ಕುಗ್ರಾಮದಿಂದ ಬಂದು ನನ್ನ ಇಲ್ಲಿವರೆಗೂ ಕರ್ಕ ಬಂದಿದ್ದಾರೆ ನಮ್ಮ ಆಡಿಯನ್ಸ್. ಅಂದ್ರೆ ಇನ್ನೊಂದು ನನ್ನ ಗೆಲ್ಸಲ್ವಾ ಗೆಳೆಯರೆ? ಗೆಲ್ಲಿಸ್ತಾರೆ. ನನಗೆ ಎಲ್ಲರ ಮೇಲೂ ನಂಬಿಕೆ ಇದೆ, ಅಪಾರವಾದ ನಂಬಿಕೆ ಇದೆ ನಮ್ಮ ಆಡಿಯನ್ಸ್ ಮೇಲೆ. ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿದೆ. ಆದ್ರೆ ನಾನು ಒಂದು ಪ್ರೀತಿಯಿಂದ ಕೇಳೋದೇನಂದ್ರೆ, ಎಲ್ಲರೂ ಒಂದೇ ಒಂದ್ಸಲ ಥಿಯೇಟರ್ ಬಂದು ನೋಡಿ ಕೆಂಪೇಗೌಡ ಒಂದು ಸಿನಿಮಾ ಇದು ನಮ್ಮ ಹುಡುಗಂದು ಅಂತ. ಸೊ ಅವಾಗ ನಿಮ್ಗೆ ಖಂಡಿತವಾಗ್ಲೂ ಅನ್ಸುತ್ತೆ, ಒಂದು 10 ಜನಕ್ಕೆ ನೀವು ಹೇಳ್ತೀರಾ. ನೋಡದೇ ಇದ್ರೆ ನಿಮ್ಗೆ ಕಂಟೆಂಟ್ ಏನು ಅಂತ ಗೊತ್ತಾಗಲ್ವಲ್ಲ. ಅದಕ್ಕೆ ಒಂದ್ಸಲ ನೋಡಿ ನೀವು 20 ಜನಕ್ಕೆ ಹೇಳ್ತೀರಾ. ದಯವಿಟ್ಟು ಪ್ಲೀಸ್, ಇದೇ ಫೆಬ್ರವರಿ 6th ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಅಕ್ಕಪಕ್ಕ ಚಿತ್ರಮಂದಿರಕ್ಕೆ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನ, ನಮ್ಮ ಕಟ್ಲೆನ ನೋಡೋದ್ರ ಮೂಲಕ ನನಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ಹೆಜ್ಜೆ ಮುಂದೆ ಇಟ್ಟು ಸಿನಿಮಾ ಮಾಡಿದ್ದೀನಿ ಹೀರೋ ಆಗಿ.
ಇಷ್ಟು ವರ್ಷ ನಾ ಇಂಡಸ್ಟ್ರಿಲಿ ಇದ್ದು ಸಿನಿಮಾ ಹೀರೋ ಆಗಿದ್ದೀನಿ ಅಂತಂದರೆ ಆ ಸಿನಿಮಾ ಚೆನ್ನಾಗಿ ಮಾಡಿರಲ್ವ. ನಾನು ಸಿಂಪಲ್ ಲಾಜಿಕ್ ಅದು, ಯಾಕೆಂದರೆ ನನ್ನನ್ನು ನಾನು ಗೆಲ್ಲಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಲೇಬೇಕು, ಅದು ನನ್ನ ಕರ್ತವ್ಯ. ಆಮೇಲೆ ನಿಮಗೆ ನಾನು ಇಷ್ಟು ವರ್ಷ ನೀವು ನನಗೆ ಅನ್ನ ಹಾಕಿ ಬೆಳೆಸಿದ್ದೀರಾ, ಸೊ ನಿಮಗೋಸ್ಕರ ನಾನು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ದಯವಿಟ್ಟು ಬನ್ನಿ, ಕಟ್ಲೆನ ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು. ಓಕೆ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.